ಶಿಗಾವಿಯಲ್ಲಿ ಶೇಕಡ 27ರಷ್ಟು ಮತದಾನ ನಡೆದಿದೆ. ಬಿಜೆಪಿಯ ಭರತ್ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ನ ಪಠಾಣ್ ಮಧ್ಯೆ ಇಲ್ಲಿ ಫೈಟ್ ಏರ್ಪಡ್ತಾ ಇದೆ. ಇಲ್ಲಿ ತನಕ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 11:30 ಅಷ್ಟೊತ್ತಿಗೆ 27% ಅಂದ್ರೆ ಇನ್ನು 1-1.5 ಗಂಟೆ ಅಷ್ಟೊತ್ತಿಗೆ ಇದು ಅಟ್ಲೀಸ್ಟ್ ಒಂದು 10% ಜಂಪ್ ಆಗಬಹುದು ಅನ್ನುವಂತಹ ನಿರೀಕ್ಷೆ. ಹಂಗೆ ನೋಡೋಕೆ ಹೋದ್ರೆ ಒಳ್ಳೆಯ ವೋಟಿಂಗ್ ಪರ್ಸೆಂಟೇಜ್ ಸದ್ಯಕ್ಕೆ ನಮಗೆ ಶಿಗಾವಿಯಲ್ಲಿ ಗೋಚರಿಸ್ತಾ ಇದೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ 80.47% ನಷ್ಟು ವೋಟಿಂಗ್ ಅಲ್ಲಾಗಿತ್ತು. ಆಮೇಲೆ ಇನ್ನೊಂದು ಕಡೆಗೆ ಸ್ಟ್ಯಾಟಿಸ್ಟಿಕ್ಸ್ ಕಡೆಗೆ ಬರೋದಾದ್ರೆ ನಾವು 94ರಿಂದ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಅಥವಾ ರೀಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ಸದ್ಯಕ್ಕೆ ಯಾವ ಮತಗಟ್ಟೆಯಲ್ಲಿ ತಾವಿದ್ದೀರಿ, ಯಾವ ರೀತಿಯಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಆಗ್ತಾ ಇದೆ, ವೋಟಿಂಗ್ ಪರ್ಸೆಂಟೇಜ್ ಕುರಿತಂತೆ ಈಗ ಸಿಗ್ತಾ ಇರುವಂತಹ ನಂಬರ್ಸ್ ಆಶಾದಾಯಕವಾಗಿದೆ ಅಂತ ಅನಿಸ್ತಾ ಇದೆ? ಎಸ್ ಮಮತಾ, ನಾನೀಗ ಗ್ರಾಮೀಣ ಭಾಗದಲ್ಲಿದ್ದೀನಿ, ಹುಲಗೂರಿನಲ್ಲಿ ಇರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು ಮತ್ತು ವಯೋವೃದ್ಧರು ಹೀಗೆ ಯುವಕರು ಎಲ್ಲರೂ ಕೂಡ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ 3 ಮತಗಟ್ಟೆಗಳು ಬರ್ತವೆ. ಹುಲಗೂರು ಈ ಬಾರಿ ವಿಶೇಷ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಇಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರ ಒಂದು ಅದೇ ರೀತಿ ಅಭ್ಯರ್ಥಿ ಆಗಿದ್ದಂತಹ ಅಜ್ಜಂಪೀರ್ ಖಾದ್ರಿ ಅವರ ಇದು ಸ್ವಗ್ರಾಮ. ಸೊ ಇಲ್ಲಿಂದಲೇ ಒಂದರಿಷ್ಟಿಯ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಟಿಕೆಟ್ ಕೊಡದ ವಿಚಾರವಾಗಿ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅದಾದಮೇಲೆ ಕಾಂಗ್ರೆಸ್ ನಾಯಕರು ಮನವೊಲಿಸಿದರು. ಅದಾದ ಬಳಿಕ ಅವರು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡಿದರು. ಇದೀಗ ಕೆಲವೇ ಕ್ಷಣಗಳ ಹಿಂದೆ ಅವರು ಕೂಡ ಇಲ್ಲಿ ಮತದಾನವನ್ನು ಮಾಡಿ ತೆರಳಿದರು. ಸೊ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕಂದ್ರು. ಇನ್ನು ನಾವು ಈ ಮತದಾನದ ವಿಚಾರವಾಗಿ ಬರೋದಾದರೆ ಅತಿ ಹೆಚ್ಚಾಗಿ ಮಹಿಳೆಯರು ಬಂದು ಮತದಾನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ವಯೋವೃದ್ಧರು ಒಂದು 80-90 ಆಸುಪಾಸಿನ ವಯೋವೃದ್ಧರು ಕೂಡ ಮತದಾನ ಮಾಡ್ತಾ ಇರುವಂಥದ್ದು. ಅವರಿಗೆ ಬೇಕಂತ ನೆರಳಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಒಂದು ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತು ಪುರುಷ ಮತದಾರರಿಗೆ, ಮಹಿಳಾ ಮತದಾರರಿಗೆ ಪ್ರತ್ಯೇಕ ಒಂದು ಸರತಿ ಸಾಲುಗಳು ಮಾಡಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಒಂದು ಆಸ್ಪತ್ರೆ ಸೌಲಭ್ಯ ಕೂಡ ಇಲ್ಲಿರುವಂಥದ್ದು. ಯಾವುದೇ ರೀತಿಯ ಒಂದು ಅವರಿಗೆ ಆರೋಗ್ಯದ ಏರುಪೇರು ಆಗಬಾರ್ದು, ಬಿಸಿಲಿನಲ್ಲಿ ಇರ್ಬೋದು, BP ಶುಗರ್ ಈ ರೀತಿಯಾಗಿ ಯಾವುದೇ ರೀತಿ ಒಂದು ಅನಾಹುತ ಆಗಬಾರ್ದು ನಿಟ್ಟಿನಲ್ಲಿ ವೈದ್ಯರು ಕೂಡ ಸ್ಥಳದಲ್ಲಿರುವಂಥದ್ದು. ಮತ್ತು ಈ ದೃಶ್ಯಗಳಲ್ಲಿ ನೋಡ್ಬೋದು ಎಷ್ಟಿನ ಪ್ರಮಾಣ, ಈಗಾಗಲೇ ನೀವು ಹೇಳಿದ್ರಿ 27% ಅಂತ. ಸೊ ಇದು ಗಂಟೆಯಿಂದ ಗಂಟೆಗೆ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಎಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಮತದಾರರು ಭಾಳಷ್ಟು ತುರುಸಿನಿಂದ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಇದು ನೀವು ಹೇಳಿದಂತೆ ಕಳೆದ ಬಾರಿಗಿಂತ ಸ್ವಲ್ಪ ದಾಖಲೆ ಪ್ರಮಾಣದ ಮತದಾನ ಆಗಲು ಸಹಾಯಕವಾಗಬಹುದು ಅನ್ನೋ ನಿರೀಕ್ಷೆ ಇರುವಂಥದ್ದು. ರೈಟ್, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಒಳ್ಳೆ ರೆಸ್ಪಾನ್ಸ್ ಶಿಗಾವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಇಲ್ಲಿ ಭರತ್ ಬೊಮ್ಮಾಯಿ ಅವರ ರಾಜಕೀಯ ಜೀವನ ಅಥವಾ ರಾಜಕೀಯ ಭವಿಷ್ಯದ ಬಗ್ಗೆ ಜನರ ತೀರ್ಪೇನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಯಾಸಿರ್ ಪಠಾಣ್ ಕುರಿತಂತೆ ಜನರಿಗೆ ಇರುವಂತಹ ಅಭಿಪ್ರಾಯ ಏನು, ಗೆಲ್ಲುವಂತಹ ಕ್ಯಾಂಡಿಡೇಟ್ಗೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಲೀಡ್ ಒಂದು 36,000 ಓಟ್ಗಳ ಲೀಡನ್ನು ಕೊಟ್ಟಿತ್ತು ಈ ಕ್ಷೇತ್ರ. ಈ ಸಲ ಇದಕ್ಕಿಂತ ಜಾಸ್ತಿ ಆಗುತ್ತಾ ಅಥವಾ ಇದಕ್ಕಿಂತ ಕಡಿಮೆ ಆಗುತ್ತಾ, ಯಾರಿಗೆ ಎಷ್ಟು ನಂಬರ್ಸ್ನಲ್ಲಿ ಓಟ್ ಸಿಗಬಹುದು, ದಕ್ಕಿಸ್ಕೊಳ್ಬಹುದು ಅನ್ನೋದ್ರ ಮೇಲೆ ಹಲವು ವಿಚಾರಗಳು ನಿರ್ಧರಿತವಾಗುತ್ತೆ. ಈ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ. ಸ್ಟಾರ್ಟಿಂಗ್ ಅಲ್ಲಿ ಒನ್ ಸೈಡ್ ಮ್ಯಾಚ್ ರೀತಿ ಕಾಣಿಸ್ತಾ ಇದ್ರು. ನಂತರದ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಪ್ರಚಾರಕ್ಕೆ ಬಂದಿದ್ರಿಂದ ಹಾಗೂ ಓಟ್ ಸಮೀಕರಣದ ವಿಚಾರದಲ್ಲಿ ಅನೇಕ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರಿಂದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿಗೂ ಕೂಡ ಇಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆಯಲ್ಲಿ -8,000 ಪ್ರಹ್ಲಾದ್ ಜೋಶಿಗೆ ಸಿಕ್ಕಿದ್ದು ಟ್ರಯಲ್ಸ್ ಅಲ್ಲಿ. ಕಾಂಗ್ರೆಸ್ ಇನ್ಫ್ಯಾಕ್ಟ್ ನಂಬರ್ ಅನ್ನ ಪಡ್ಕೊಂಡ್ಬಿಟ್ಟಿತ್ತು. ಹಿಂಗಾಗಿ ಇದೇ ಕಾರಣಕ್ಕೆ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಬೇಕಾಗಿ ಬಂತು ಅಂತ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರುತ್ತೆ ಮಾತು. ಸೊ ಈ ಸಲ ಆ ಎಲ್ಲ ಹಿನ್ನಡೆಗಳನ್ನ ಇಲ್ಲಿ ಕವರ್ ಮಾಡ್ಕೊಳ್ಳುತ್ತಾ ಅನ್ನೋದು ಕುತೂಹಲ. ನಾನಾಗ್ಲೇ ಹೇಳ್ತಾ ಇದ್ನಲ್ಲ, 94ರಿಂದ ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ.